ಹಲೋ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ. ಇದು ನನ್ನ 8th ಸೆಷನ್, ಫಸ್ಟ್ ಚಾಪ್ಟರ್, ಇದು 8th ಸೆಷನ್ ಮತ್ತು ಇದು 10th ಕ್ವಶನ್. ಇದು ಪ್ರಾಕ್ಟಿಕಲ್ ಕ್ವಶನ್ ನೋಡೋಣ. ಮಿಸ್ಟರ್ ರಾಮ್ ಓನ್ಸ್ 5 ಹೌಸಸ್. ಸೊ ಎಷ್ಟು ಹೌಸಸ್? ಟೋಟಲ್ 5 ಹೌಸಸ್ ಇದೆ. ಮುನಿಸಿಪಲ್ ವ್ಯಾಲ್ಯೂಯೇಷನ್ ಆಫ್ ದೀಸ್ 5 ಹೌಸಸ್ ಆರ್ 15,000, 18,000, 25,000, 24,000 and 52,000 ರೆಸ್ಪೆಕ್ಟಿವ್ಲಿ. ನೋಡಿ, ಇಲ್ಲಿ 5 ಮನೆದು ಮುನಿಸಿಪಲ್ ವ್ಯಾಲ್ಯೂ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಮುನಿಸಿಪಲ್ ಟ್ಯಾಕ್ಸಸ್ ಆರ್ ಲೆವಿಡ್ at 10% ಆಫ್ ಆನ್ಯುವಲ್ ಮುನಿಸಿಪಲ್ ವ್ಯಾಲ್ಯೂಯೇಷನ್. ಸೊ ಇಲ್ಲಿ ಮುನಿಸಿಪಲ್ ಟ್ಯಾಕ್ಸ್ ಇಲ್ಲೇ ಕೊಟ್ಟಿದ್ದಾರೆ, 10% ಆಫ್ ಆನ್ಯುವಲ್ ಮುನಿಸಿಪಲ್ ವ್ಯಾಲ್ಯೂ. ಮೇಲ್ಗಡೆ ಮುನಿಸಿಪಲ್ ವ್ಯಾಲ್ಯೂ ಇದೆಲ್ಲ 5 ಹೌಸ್ದು, ಅದರ 10% ಮುನಿಸಿಪಲ್ ಟ್ಯಾಕ್ಸ್. ಫಸ್ಟ್ ಹೌಸ್ ನೋಡಿ, ಇಟ್ಸ್ ಫೇರ್ ರೆಂಟಲ್ ವ್ಯಾಲ್ಯೂ 20,000. ಇದಕ್ಕೆ ಸಂಬಂಧಪಟ್ಟಂತ ಮುನಿಸಿಪಲ್ ವ್ಯಾಲ್ಯೂ ಮೇಲೆ ಕೊಟ್ಟಿದ್ದಾರೆ. ಫೇರ್ ವ್ಯಾಲ್ಯೂ 20,000. ಇಟ್ ಈಸ್ ಯೂಸ್ಡ್ ಫಾರ್ ಓನ್ ಬಿಸಿನೆಸ್. ನೋಡಿ, ಓನ್ ಬಿಸಿನೆಸ್ ಅಂತ ಕೊಟ್ಬಿಟ್ರೆ ಅದ್ರ ಮುಂದೆ ಕ್ವಶನ್ ನೋಡೋದೇ ಬೇಡ. ಯಾಕಂದ್ರೆ ಓನ್ ಬಿಸಿನೆಸ್ ಕೊಟ್ರೆ ಡೈರೆಕ್ಟ್ ಆಗಿ ನಿಲ್, ಕ್ಯಾಲ್ಕುಲೇಷನ್ ಇಲ್ಲ ಅದಕ್ಕೆ. ಸೆಕೆಂಡ್ ಹೌಸ್ ಹೋಗೋಣ. ಸೆಕೆಂಡ್ ಹೌಸ್, ಇಟ್ಸ್ ಫೇರ್ ರೆಂಟಲ್ ವ್ಯಾಲ್ಯೂ 16,000 and standard rent is 20,000. He borrowed 3 lakh at 12% per annum for its construction on 1/1/2015. ನೋಡಿ, ಸೆಕೆಂಡ್ ಹೌಸ್ ಫೇರ್ ವ್ಯಾಲ್ಯೂ ಇದೆ, ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇದೆ. ಆಮೇಲೆ ಲೋನ್ ತಗೊಂಡಿದ್ದಾನೆ, ಎಷ್ಟು? 3 lakh at 12% per annum ಫಾರ್ ಇಟ್ಸ್ ಕನ್ಸ್ಟ್ರಕ್ಷನ್. ತಗೊಂಡಿದ್ದೆ ಯಾವಾಗ? 1/1/2015 ಅಲ್ಲಿ. ಅಂಡ್ ಹೌಸ್ ವಾಸ್ ಕಂಪ್ಲೀಟೆಡ್ ಆನ್ 31st December 2017. ಮನೆ ಕಂಪ್ಲೀಟ್ ಆಗಿರೋದು 31st December 2017ಗೆ. ದಿಸ್ ಹೌಸ್ ಈಸ್ ಯೂಸ್ಡ್ ಆಸ್ ಓನ್ ರೆಸಿಡೆನ್ಸ್. ಈ ಮನೆಯನ್ನ ಅವನು ಓನ್ ರೆಸಿಡೆನ್ಸ್ ಅಂದ್ರೆ ಏನು? ಸೆಲ್ಫ್ ಆಕ್ಯುಪೈಡ್ ಹೌಸ್ ಆಯಿತು. ಥರ್ಡ್ ಹೌಸ್, ಇಟ್ಸ್ ಫೇರ್ ರೆಂಟಲ್ ವ್ಯಾಲ್ಯೂ ಈಸ್ 18,000. ಈ ರಿಸೈಡ್ಸ್ in this house up to 31st July and then let it out for residential purpose on 1st August 2019 at rupees 2,500 per month. Municipal taxes were not paid. ಈ ಮನೆಗೆ ಮುನಿಸಿಪಲ್ ಟ್ಯಾಕ್ಸ್ ಪೇ ಮಾಡಿಲ್ಲಂತೆ. ನೋಡಿ, ಈ ಮನೆಯಲ್ಲಿ ಅವನು ಜುಲೈ 31st ಜುಲೈ ತನಕ ಇವನೇ ಇರ್ತಾನಂತೆ, ಸ್ವಂತ ಓನಾಗಿ, ಸೆಲ್ಫ್ ಆಕ್ಯುಪೈ ಆಗಿ. ಜುಲೈ ನಂತರ ಆಗಸ್ಟ್ ಇಂದ ಮನೆಯನ್ನ ಬಾಡಿಗೆ ಬಿಡ್ತಾನೆ. ಆಗಸ್ಟ್ ಇಂದ ಇಯರ್ ಎಂಡ್ ಮಾರ್ಚ್ ತನಕ. ಸೊ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, 8 ತಿಂಗಳು ಬಾಡಿಗೆ ಬಿಡ್ತಾನೆ ಅದನ್ನ. ಫೋರ್ತ್ ಹೌಸ್, ಇಟ್ಸ್ ಫೇರ್ ರೆಂಟಲ್ ವ್ಯಾಲ್ಯೂ ಈಸ್ 26,000 and standard rent is 25,000. It has been let out on a rent of 2,000 per month. This house was vacant for 2 months. ಇಲ್ಲಿ ನೋಡಿ, ಈ ಫೋರ್ತ್ ಹೌಸ್ ಮನೆ 2 ತಿಂಗಳು ಖಾಲಿ ಇರುತ್ತೆ ಅಂತೆ. ಆಗ ರೆಂಟ್ ಎಷ್ಟು ತಿಂಗಳಿಗೆ ಸಿಕ್ಕಿರುತ್ತೆ? 10 ತಿಂಗಳಿಗೆ ಮಾತ್ರ ಸಿಕ್ಕಿರುತ್ತೆ. He paid rupees 35,000 as interest on loan borrowed for its renovation. 35,000 ರೂಪಾಯಿ ಏನ್ ಕಟ್ಟಿದ್ದಾನೆ? ಇಂಟ್ರೆಸ್ಟ್ ಕಟ್ಟಿದ್ದಾನೆ. ಆ ಇಂಟ್ರೆಸ್ಟ್ ಏನು? ಸ್ಟ್ಯಾಂಡರ್ಡ್ ರೇಷನ್ ಜೊತೆ ಮೈನಸ್ ಆಗುತ್ತೆ. ಫಿಫ್ತ್ ಹೌಸ್, ಇಟ್ಸ್ ಫೇರ್ ರೆಂಟಲ್ ವ್ಯಾಲ್ಯೂ 50,000, ಸ್ಟ್ಯಾಂಡರ್ಡ್ ರೆಂಟ್ 48,000. ಇಟ್ ಹ್ಯಾಸ್ ಬಿನ್ ಲೆಟ್ ಔಟ್ ಫಾರ್ ಎ ಕಂಪೋಸಿಟ್ ರೆಂಟ್. ನೆನಪಿರ್ಲಿ, ಕಂಪೋಸಿಟ್ ರೆಂಟ್ ಕೊಟ್ಟಿದ್ದಾರೆ. ಕಂಪೋಸಿಟ್ ರೆಂಟ್ ಕೊಟ್ಟಾಗ ಅದರಿಂದ ಎಕ್ಸ್ಪೆಂಡಿಚರ್ ಏನೆಲ್ಲ ಓನರ್ ಪೇ ಮಾಡಿದಾನೆ ಅದೆಲ್ಲ ಮೈನಸ್ ಮಾಡಬೇಕು. 48,500 per annum. The assessee pays 3,000 as electricity charge and 1,500 as water charge. ನೋಡಿ, ಎಲೆಕ್ಟ್ರಿಸಿಟಿ ಚಾರ್ಜ್, ವಾಟರ್ ಚಾರ್ಜ್ ಎರಡು ಪೇ ಆಗಿದೆ, ಅದು ಎರಡೂ ಕೂಡ ಮೈನಸ್ ಮಾಡ್ಕೋಬೇಕು. ದ ಟೆನೆಂಟ್ ಆಸ್ ಪೇಯ್ಡ್ 50% ಆಫ್ ಮುನಿಸಿಪಲ್ ಟ್ಯಾಕ್ಸಸ್. ನೋಡಿ, ಓನ್ ಯಾರು? ಟೆನೆಂಟ್ 50% ಆಫ್ ಮುನಿಸಿಪಲ್ ಟ್ಯಾಕ್ಸ್ ಪೇ ಮಾಡಿದ್ದಾನೆ, ಬಾಡಿಗೆದಾರ. ನಮಗೆ ಓನರ್ ಪೇ ಮಾಡಿದ್ ಮಾತ್ರ ತಗೋಬೇಕು. ಅಂಡ್ ಬೇಡ್ ಕಾಸ್ಟ್ ಆಫ್ ರಿಪೇರ್ ಬೇಡ ಬಿಡಿ. ಡ್ಯೂರಿಂಗ್ ದಿ ಇಯರ್ ಮಿಸ್ಟರ್ ರಾಮ್ ರಿಕವರ್ಡ್ 5,000 ಬೀಯಿಂಗ್ ಅನ್ರಿಲೀಸ್ ರೆಂಟ್. 5,000 ಅನ್ರಿಯಲೈಸ್ ರೆಂಟ್ ರಿಕವರ್ ಆಗಿದೆ, ಅದನ್ನ ಆಡ್ ಮಾಡ್ಕೋಬೇಕು 5th ಹೌಸ್ಗೆ. ಕಂಪ್ಯೂಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇದೆ. ಇದರಲ್ಲಿ ಫಸ್ಟಿಗೆ ಯಾವತ್ತೂ ಕೂಡ ನಾವು ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ ಕೊಟ್ಟಿದ್ದಾಗ ಅದನ್ನ ಮೊದಲಿಗೆ ವರ್ಕಿಂಗ್ ನೋಟ್ ಅಲ್ಲಿ ಮಾಡ್ಕೋಬೇಕು. ಇಲ್ಲಿ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇದೆ ಯಾವ ಹೌಸಿಗೆ? ಸೆಕೆಂಡ್ ಹೌಸ್ಗೆ ಇದೆ, ಲೋನ್ ತಗೊಂಡಿದ್ದಾನೆ. ಸೊಲ್ಯೂಷನ್ ಅಲ್ಲಿ ನೋಟ್ ಆನ್ ಸೆಕೆಂಡ್ ಹೌಸ್ PCP ಇಂಟ್ರೆಸ್ಟ್. ನೋಡಿ, ಲೋನ್ ತಗೊಂಡಿದ್ದು 1/1/2015ಗೆ, ಮನೆ ಕಂಪ್ಲೀಟ್ ಆಗಿರೋದು ಅಲ್ಲಿ ಡಿಸೆಂಬರ್ 2017ಗೆ. ಹಾಗಾಗಿ ಕಂಪ್ಲೀಟ್ ಆದ ವರ್ಷ ಬಿಟ್ಬಿಡಿ. ಪ್ರೀವಿಯಸ್ ಇಯರ್ ಎಂಡ್ ಆಗೋದು ಯಾವಾಗ? 31st March 2017ಗೆ. ಸೊ ಟೋಟಲ್ ಆಗಿ 27 ಮಂತ್ ಬರುತ್ತೆ. ಲೋನ್ 3 lakh, ರೇಟ್ ಆಫ್ ಇಂಟ್ರೆಸ್ಟ್ 12%. ಟೋಟಲ್ 27 ಮಂತ್ಗೆ 27/12 ಈಕ್ವಲ್ 81,000 ಬರುತ್ತೆ. ಇದನ್ನ ಡಿವೈಡ್ ಬೈ 5 ಮಾಡಿ ಅದನ್ನ, ಆಗ 16,200. ಇದು ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್. ಇದರ ಜೊತೆ ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್ ಅನ್ನು ಆಡ್ ಮಾಡ್ಕೋಬೇಕು. ಅದು ಲಾಸ್ಟ್ಗೆ ಮಾಡ್ಕೊಂಡ್ರೆ ಆಯ್ತು. ಈಗ ನೋಡಿ, ಫಸ್ಟ್ ಹೌಸ್ ಯೂಸ್ಡ್ ಫಾರ್ ಓನ್ ಬಿಸ್ನೆಸ್. ನಾನು ಹೇಳಿದೆ, ಓನ್ ಬಿಸ್ನೆಸ್ ಆದ್ರೆ ಕ್ವಶನ್ ಮುಂದೆ ನೋಡೋದೇ ಬೇರೆ, ಡೈರೆಕ್ಟ್ ಆಗಿ ಆನ್ಸರ್ ನಿಲ್ ಅಂತ ಬರೆದ್ರು ಸಾಕು.
ಸೆಕೆಂಡ್ ಹೌಸ್ ಅವನು ಸೆಲ್ಫ್ ಆಕ್ಯುಪೈ ಮಾಡಿದ್ದಾನೆ. ಸೆಲ್ಫ್ ಆಕ್ಯುಪೈಗೂ ಹಾಗೇನೆ ಡೈರೆಕ್ಟ್ ಆಗಿ ಆನ್ಯುವಲ್ ವ್ಯಾಲ್ಯೂ ಹೋಗ್ಬಿಟ್ರೆ ಸಾಕು. ಆನ್ಯುವಲ್ ವ್ಯಾಲ್ಯೂ ನಿಲ್, ಇಲ್ಲಿ ಡಿಡಕ್ಷನ್ ಅಲ್ಲಿ ಇಂಟ್ರೆಸ್ಟ್ ಒಂದು ತಗೋಬೇಕಷ್ಟೇ, ಇಂಟ್ರೆಸ್ಟ್ ಆನ್ ಲೋನ್. ಈಗ ಈ ಸೆಕೆಂಡ್ ಹೌಸ್ ಮೇಲೆ ವರ್ಕಿಂಗ್ ನೋಟ್ ಅಲ್ಲಿ ನಾವು ತೋರಿಸಿದೀವಿ, ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ 16,200, ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್ ಒಂದು ಮಾಡ್ಕೋಬೇಕು. ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್ ಲೋನ್ ಅಮೌಂಟ್ ಇದೆಯಲ್ಲ ಆ ಪೂರ್ತಿ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. 3 lakh ಮೇಲೆ 12%, 36,000. ಸೊ ಇದೆರಡು ಮೈನಸ್ ಮಾಡ್ಲಿಕ್ಕೆ ಇರುವಂತದ್ದು, ಹಾಗಾಗಿ ಆನ್ಸರ್ -52,000. ಆಮೇಲೆ ಥರ್ಡ್ ಹೌಸ್ಗೆ ಬರುವ ಥರ್ಡ್ ಹೌಸ್ ಅಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ ಅನ್ನು ಮೊದಲು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಎಕ್ಸ್ಪೆಕ್ಟೆಡ್ ರೆಂಟ್ ಮಾಡ್ಬೇಕಂದ್ರೆ ಮುನ್ಸಿಪಲ್ ವ್ಯಾಲ್ಯೂ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಥರ್ಡ್ ಹೌಸ್ಗೆ 18, 25, 24,000 ಆರ್ ಫೇರ್ ವ್ಯಾಲ್ಯೂ ಎಷ್ಟು 18,000. 24 ಆರ್ 18 ಯಾವುದು 24,000. ಆಮೇಲೆ ಇಲ್ಲಿ ಯಾವುದು ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿಲ್ಲ, ಸ್ಟ್ಯಾಂಡರ್ಡ್ ರೆಂಟ್ಸ್ ಇಲ್ಲ ಅಷ್ಟೇ 24,000 ನೋಡಿ. ಎಕ್ಸ್ಪೆಕ್ಟೆಡ್ ರೆಂಟ್ ಯಾವುದು ಇದು ಥರ್ಡ್ ಹೌಸ್ 25,000. 25,000 ರೆಂಟ್ ರಿಸೀವ್ಡ್ 2,500 ರೂಪಾಯಿ ಬಾಡಿಗೆ ಬಿಟ್ಟಿದ್ದಾನೆ, ಅದು 8 ತಿಂಗಳಿಗೆ ಮಾತ್ರ ಬಿಟ್ಟಿರೋದು, ಸೊ 20,000. ಈಗ ಇದರಲ್ಲಿ ಯಾವುದು ಹೈಯೆಸ್ಟ್ 25,000, ಆಗ ನಾವು ಅದನ್ನ 25,000 ತಗೋಬೇಕು. ಇಲ್ಲಿ 8 ತಿಂಗಳಿಗೆ ಮಾತ್ರ ಬಾಡಿಗೆ ಬಿಟ್ಟಿದ್ದಾನೆ ಅವನು, ಇನ್ನು 4 ತಿಂಗಳು ವೇಕೆನ್ಸಿ ಇರ್ಲಿಲ್ಲ, ಮನೆ ಖಾಲಿ ಇರ್ಲಿಲ್ಲ, ಅಲ್ಲಿ ಓನರ್ ಇದ್ದ ಮನೆಯಲ್ಲಿ 4 ತಿಂಗಳು. ಎಲ್ಲಾದ್ರೆ ಅದು ವೇಕೆನ್ಸಿ ಇದ್ಬಿಟ್ಟಿದ್ರೆ ಅವಾಗ ನೀವು ಇದನ್ನ 2,500 into 12 ಅಂತ ಮಾಡಿ ನೋಡ್ಬೇಕಿತ್ತು, ಅಂದ್ರೆ ಮೈಂಡ್ ಕ್ಯಾಲ್ಕುಲೇಷನ್. 12 ತಿಂಗಳಿಗಾದ್ರೆ ಎಷ್ಟು ಬರುತ್ತೆ 30,000 ಬರುತ್ತೆ. ಆಗ 30,000 or 25 ಯಾವ್ದು ಹೈಯೆಸ್ಟ್ 30, ಅಂದ್ರೆ ರೆಂಟ್ ರಿಸೀವ್ಡ್ ತಾನೇ ಹೈಯೆಸ್ಟ್, ರೆಂಟ್ ರಿಸೀವ್ಡ್ ತಗೋಬೇಕು ಆಗ. ಬಟ್ ಇಲ್ಲಿ ಏನಾಗಿದೆ, ಇದು ವೇಕೆನ್ಸಿ ಅಲ್ಲ, ಅವನಿದ್ದ ಕಾರಣ ಅದು ಬಾಡಿಗೆ ಬಿಟ್ಟಿದಂತಾನೆ ಅರ್ಥ. ಸೊ ಡೈರೆಕ್ಟ್ ಆಗಿ 25,000 ತಗೊಳ್ಳಿ. ಇದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಅಲ್ಲಿಂದ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಇದ್ರೆ ಮೈನಸ್ ಮಾಡಿ. ಥರ್ಡ್ ಹೌಸ್ ಅಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಪೇ ಆಗಿಲ್ಲ, ಡ್ಯೂ ಅಂತ ಇದೆ. ಆಮೇಲೆ ಆನ್ಯುವಲ್ ವ್ಯಾಲ್ಯೂ ಸಿಗುತ್ತೆ. ಆನ್ಯುವಲ್ ವ್ಯಾಲ್ಯೂ ಇಂದ ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ 30%, ಮತ್ತೊಂದು ಇಂಟ್ರೆಸ್ಟ್. ನೆಕ್ಸ್ಟ್ 4th ಹೌಸ್ ಲೆಟ್ ಔಟ್ ಪ್ರಾಪರ್ಟಿ. 4th ಹೌಸ್ ಅಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ ಅದೇ ತರನೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಯಾವುದು ಮುನ್ಸಿಪಲ್ ವ್ಯಾಲ್ಯೂ ಫೇರ್ ವ್ಯಾಲ್ಯೂ ವಿಚ್ ವೆರೀಸ್ ಹೈಯೆಸ್ಟ್ ತಗೊಂಡು ಅದನ್ನು ಸ್ಟ್ಯಾಂಡರ್ಡ್ ರೆಂಟ್ ಜೊತೆ ಮಾಡಿದಾಗ ವಿಚ್ ವೆರೀಸ್ ಲೋವೆಸ್ಟ್ ತಗೊಂಡಾಗ ಎಕ್ಸ್ಪೆಕ್ಟೆಡ್ ರೆಂಟ್ 25,000 ಬರುತ್ತೆ. ರೆಂಟ್ ರಿಸೀವ್ಡ್ ಇಲ್ಲಿ ತಿಂಗಳಿಗೆ 2,000 ರೂಪಾಯಿ ತರ ರೆಂಟ್ ಬಿಟ್ಟಿದ್ದ. 4th ಹೌಸ್ 2,000 into 12 ಮಾಡಬೇಕಿತ್ತು, ಬಟ್ ಇಲ್ಲಿ ಏನಾಗಿದೆ ಅಂದ್ರೆ 2 ತಿಂಗಳು ಮನೆ ಖಾಲಿ ಇತ್ತು, ಅಂದ್ರೆ ಏನು ಸೆಲ್ಫ್ ಆಕ್ಯುಪೈ ಆಗಿತ್ತು. ಆ 2 ತಿಂಗಳನ್ನ ಬಿಟ್ರೆ ಇನ್ನೆಷ್ಟು 10 ಮಂತ್, 10 ಮಂತಿಗೆ ತಗೊಳ್ಳಿ. 2,000 into 10 ಎಷ್ಟು 20,000. ಸಾರಿ 2 ಮಂತ್ ವೇಕೆನ್ಸಿ ಇದ್ದಿದ್ದು ಮನೆ. 2,000 into 10 20,000. ಅದರಲ್ಲಿ ಯಾವ್ದು ಎಷ್ಟು 25,000. ಅದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್. ಮುನ್ಸಿಪಲ್ ಟ್ಯಾಕ್ಸ್ ಆ ಮುನ್ಸಿಪಲ್ ವ್ಯಾಲ್ಯೂ ಮೇಲೆ 10%, 2,400 ಮೈನಸ್ ಮಾಡಿದಾಗ ಆನ್ಯುವಲ್ ವ್ಯಾಲ್ಯೂ ಸಿಗುತ್ತೆ. ಅಲ್ಲಿಂದ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ 30%, ಮತ್ತೊಂದು ಇಂಟ್ರೆಸ್ಟ್ ಆನ್ ಲೋನ್. ಇಲ್ಲಿ ಯಾವುದು 4th ಹೌಸ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಆನ್ ಲೋನ್. ರಿನೋವೇಷನ್ 35,000 ಇಂಟ್ರೆಸ್ಟ್ ಕಟ್ಟಿದ್ದ, ಅದೆರಡು ತಗೊಂಡು ಮೇಲೆ 22,600 ಮೈನಸ್ ಮಾಡಿ. ಆಮೇಲೆ 5th ಹೌಸ್ ಲೆಟ್ ಔಟ್ ಪ್ರಾಪರ್ಟಿ ಎಕ್ಸ್ಪೆಕ್ಟೆಡ್ ರೆಂಟ್ ಅದು ಸಹ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹೇಗೆ ಮುನ್ಸಿಪಲ್ ವ್ಯಾಲ್ಯೂ ಆರ್ ಫೇರ್ ವ್ಯಾಲ್ಯೂ ವಿಚ್ ವೆರೀಸ್ ಹೈಯರ್, ಆಮೇಲೆ ಸ್ಟ್ಯಾಂಡರ್ಡ್ ರೆಂಟ್ ಜೊತೆ ಮಾಡಿದಾಗ ವಿಚ್ ವೆರೀಸ್ ಲೋವರ್, ಅದುವೇ ಎಕ್ಸ್ಪೆಕ್ಟೆಡ್ ರೆಂಟ್. ಆಮೇಲೆ ರೆಂಟ್ ರಿಸೀವ್ಡ್ ನೋಡಿ 48,000 ಫಸ್ಟ್ ಕಾಲಮ್ ಅಲ್ಲಿ ಬರಲಿಕ್ಕೆ ಅದು ಮಿಸ್ ಆಗಿ ಸೆಕೆಂಡ್ ಕಾಲಮ್ ಹೋಗಿದೆ. 48,000 ಆರ್ 48,500. ಓಕೆ, ಇಲ್ಲಿ 48,500 ಉಂಟಲ್ಲ, ಓಕೆ ಫಸ್ಟ್ ಕಾಲಮ್ ಅಲ್ಲೇ ಬರ್ತೀರಾ 48,000 ಅವರು. 48,500 ಇದು ಕಂಪೋಸಿಟ್ ರೆಂಟ್ ಇಂದ ಎಲೆಕ್ಟ್ರಿಸಿಟಿ ಚಾರ್ಜ್ ಮತ್ತೆ ವಾಟರ್ ಚಾರ್ಜ್ ಓನರ್ ಪೇ ಮಾಡಿದ್ದಾನೆ, ಇದೆರಡು ಮೈನಸ್ ಮಾಡ್ಕೋಬೇಕು. ಆಗ 4,500 ಹೋದ್ರೆ ಆಕ್ಚುಯಲ್ ರೆಂಟ್ ಸಿಗುತ್ತೆ ಎಷ್ಟು 44,000, ಅದು ಆಕ್ಚುಯಲ್ ರೆಂಟ್. ಆಗ ಅಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ 48,000, ಆಕ್ಚುಯಲ್ ರೆಂಟ್ 44,000. ಯಾವ್ದು ಎಷ್ಟು 48,000, ಅದುವೇ ನಮ್ಮ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಅಲ್ಲಿಂದ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಎಷ್ಟಂದ್ರೆ 10% ಆನ್ ಆನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ, ಬಟ್ 50% ಮಾತ್ರ ತಗೋಬೇಕು, 50% ಓನರ್ ಪೇ ಮಾಡಿರೋದು. ಹಾಗಾಗಿ ನೋಡಿ 52,000 ಇದಿತ್ತು ಏನು ಮುನ್ಸಿಪಲ್ ವ್ಯಾಲ್ಯೂ, ಅದರ ಮೇಲೆ 10% 5,200 ಬರುತ್ತೆ, ಅದರಲ್ಲಿ 50% ಓನರ್ ಪೇ ಮಾಡಿರೋದು 2,600. ಆನ್ಯುವಲ್ ವ್ಯಾಲ್ಯೂ 45,400 ಆಯಿತು. ಆಮೇಲೆ ಅನ್ರಿಯಲೈಸ್ಡ್ ರೆಂಟ್ ರಿಕವರಿ ಇತ್ತಲ್ಲ ಅದೊಂದನ್ನ ಈಗ ಯಾವುದು ಆನ್ಯುವಲ್ ವ್ಯಾಲ್ಯೂ ಬಂತು. ಆನ್ಯುವಲ್ ವ್ಯಾಲ್ಯೂ ಇಂದ ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ 30%, ಮತ್ತೊಂದು ಇಂಟ್ರೆಸ್ಟ್ ಇದ್ರೆ ಅದೆರಡನ್ನು ಮೈನಸ್ ಮಾಡಿ ಟೋಟಲ್ ಮಾಡಿ ಲಾಸ್ಟ್ಗೆ ಅನ್ರಿಯಲೈಸ್ಡ್ ರೆಂಟ್ ರಿಕವರ್ಡ್ ಇತ್ತಲ್ಲ ಅದೊಂದು ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೈನಸ್ ಆನ್ಸರ್ ಬರುತ್ತೆ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ. ಎಸ್, ಥ್ಯಾಂಕ್ ಯು.